ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿ ಹಳ್ಳಿ ಅಡುಗೆ ಮನೆಗೆ ಸ್ವಾಗತ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಲೈಕ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಮುಖ್ಯ. ಸಬ್ಸ್ಕ್ರೈಬ್ ಮಾಡಿದವರಿಗೆ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರಿಗೂ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಈ ವಿಡಿಯೋ ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೆ. ಅವರು ಫುಲ್ ವಿಡಿಯೋ ಮಾಡಿ ಹಾಕು ಅಂತ ಹೇಳ್ತಾಯಿದ್ರು. ಅದಕ್ಕಾಗಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಏನು ಹೊರಗಡೆಯಿಂದ ತರೋದಿಲ್ಲ, ಮನೆಯಲ್ಲಿರೋ ಐಟಮ್ಸ್ಗಳಿಂದನೇ ಮಾಡೋದು. ನಾನೆಲ್ಲ ಅಡುಗೆ ಮಾಡೋದು ಮನೆಯಲ್ಲಿರೋ ಐಟಮ್ಸ್ಗಳಿಂದ. ನೀವು ಅಲ್ಲೋ ತರಬೇಕು ಇಲ್ಲೋ ತರಬೇಕು ಅನ್ನೋಂಥ ಟೆನ್ಷನ್ನೇ ಬೇಡ. ನನಗೆ ಫಾಲೋ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಲೆ ಮೇಲೆ ನಾನು ಹಂಚಿಟ್ಕೊಂಡಿದ್ದೀನಿ. ಹಂಚಿಟ್ಕೊಂಡು ಜಿಗಿಗೆ ಹಂಚಲ್ಲೇ ನೀರು ಹಾಕ್ಕೊಳ್ತಾ ಇದ್ದೀನಿ. ಆ ನೀರು ಕಾಯಿಲಿ. ಆ ಕಡೆ ಒಂದು ಗ್ಲಾಸ್ ನೀರು ಸಾಕಾಗುತ್ತೆ. ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಈ ಕಡೆ ಒಂದು ಕಪ್ ಜೋಳದ ಹಿಟ್ಟು ತೊಗೊಳ್ಳೋಣ. ಒಂದು ದೊಡ್ಡ ಬಟ್ಲ ಜೋಳದ ಹಿಟ್ಟು ತೊಗೊಂಡಿನಿ. ಆ ಜೋಳದ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು, ಎಷ್ಟು ಬೇಕೋ ನಿಮ್ಗೆ ಖಾರ ಜಾಸ್ತಿ ಬೇಕಂದರೆ ಹಾಕೋಬೋದು. ಯಾಕಂದರೆ ಗ್ರೇವಿಯಲ್ಲಿ ಮತ್ತೆ ಖಾರ ಹಾಕ್ತೀನಿ ಅಂತ ಸ್ವಲ್ಪ ಹಾಕಿದ್ದೀನಿ. ಈಗ ಜಿಗಿಗೆ ನೀರು ಹಾಕ್ಕೊಂಡಿದ್ದೀವಲ್ಲ, ಅದು ಕಾಯ್ತಾ ಇದೆ. ಅದನ್ನು ಪ್ಲೇಟ್ದಿಂದ ಈ ಕಡೆ ಹಾಕ್ಕೊಳ್ಳೋದು. ಪ್ಲೇಟ್ದಿಂದ ಹಾಕ್ಕೋಬೇಕು, ಯಾಕಂದರೆ ತುಂಬ ಬಿಸಿ ಇರುತ್ತೆ ನೀರು. ಹುಷಾರಾಗಿ ಹಾಕ್ಕೊಳ್ಳಿ. ಪೂರ್ತಿ ನೀರು ಹಾಕೊಂಡ್ಗಳೇ. ಯಾಕಂದರೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಿಟ್ಟು ತುಂಬ ಜಿಗಿ ಇದೆ. ಇದು ಒಂದೊಂದು ಜೋಳದ ಹಿಟ್ಟು ಜಿಗಿ ಇರಲ್ಲ, ಅದಕ್ಕೆ ಇನ್ನೂ ಜಾಸ್ತಿ ಹಾಕ್ಕೋಬೋದು. ಯಾಕಂದರೆ ಹಿಟ್ಟು ಈ ಕಲಸೋದೇ ತುಂಬ ಮುಖ್ಯ. ಇವಾಗ ಈ ಹಿಟ್ಟು ತುಂಬ ಚೆನ್ನಾಗಿ ನಾವು ನಾದಿದ್ರೆ, ಇವಾಗ ಏನು ನಾವು ಮಾಡ್ತಾಯಿದ್ದೀವಲ್ಲ ಕಡುಬು, ಅದು ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೇನು ಹೆಸರು ಇಡಬೇಕಂತ ನೀವೇ ಹೇಳಿ. ಯಾಕಂದರೆ ನನಗೆ ನಮ್ಮಮ್ಮ ಅದು ನಾವು ಚಿಕ್ಕವರಿದ್ದಾಗ ಮಾಡಿಕೊಡ್ತಾಯಿದ್ರು ಏನಾದರೂ ಬೇಕು ಅಂದರೆ. ಇವಾಗ ನಾನು ಇದೇ ಹೊಸ ಸ್ಟೈಲಲ್ಲಿ ನನ್ನ ಮಕ್ಕಳಿಗೆ ಮಾಡಿಕೊಡ್ತಾಯಿದ್ದೀನಿ. ಇವಾಗೇನು ಹೊರಗಡೆ ಹೋಗಿ ಹಾಳು ಮೂಳು ಇಲ್ಲ ಅಂತ ಹೇಳಿ ಗೋಬಿ ಅದು ಇದು ಬೇಡ್ತಾರೆ. ನಾನು ಅದೆಲ್ಲ ಇಸ್ಬಿಟ್ಟೋದೆಲ್ಲ ಈ ಥರನೇ ಮನೆಯಲ್ಲೇ ಮಾಡಿ ಹಾಕ್ಕೊಳ್ಳೋದು. ಇವಾಗ ಮತ್ತೆ ಹಂಚಲ್ಲಿ ನೀರು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಅದು ಕಡುಬು ಮಾಡಿ ಕುದಿಸೋಕ್ಕೆ ನೀರು ಬೇಕು. ಹಬೆಯಲ್ಲಿ ಕುದಿಸ್ಬೇಕಿದು. ಆ ಕಡೆ ನೀರು ಕಾಯಿಲಿ. ಒಂದು ಈ ಥರ ಸ್ಟ್ಯಾಂಡ್ ತೊಗೊಳ್ಳಿ, ಒಂದು ಜರಡಿ ತೊಗೊಳ್ಳಿ. ಅದೇನದು ಬುಟ್ಟಿ, ನಂಗೆ ಅದು ಹಂಚಿಗೆ ಅವಾರ ಆಗುತ್ತೆ, ಅದಕ್ಕೆ ಆ ಥರ ಬುಟ್ಟಿ ತೊಗೊಂಡಿದ್ದೀನಿ. ನೀವು ಇಡ್ಲಿ ಪಾತ್ರೆಯಲ್ಲೂ ಕುದಿಸ್ಬೋದು ಅದನ್ನು. ನಾನು ಅದರಲ್ಲೇ ಕುದಿಸ್ತಾ ಇದ್ದೀನಿ. ಇವಾಗ ಒಂದು ದೊಡ್ಡದೊಂದು ಉಳ್ಳಿ ತೊಗೊಂಡು ಚೆನ್ನಾಗಿ ಮತ್ತೆ ಮಿದ್ದು ಈ ಥರ ಮಾಡಿ ಚಿಕ್ಕದಾಗಿ ಫಸ್ಟ್ ಕಟ್ ಮಾಡಿ ಹಾಕ್ಕೊಳ್ಬೇಕು. ಯಾಕಂದರೆ ಕಡುಬು ಮಾಡೋದು ತುಂಬ ಈಸಿ ಆಗುತ್ತೆ ಅಂತ. ಯಾಕಂದರೆ ಇದು ಕಡುಬು ಮಾಡೋದು ತುಂಬ ಲೇಟ್ ಆಗುತ್ತೆ ಇದು. ಯಾಕಂದರೆ ಚಿಕ್ಕ ಉಂಡೆ ಮಾಡಿ ಮತ್ತು ಈ ಥರ ಉರುಳಿ ಮಾಡಿ ಹಾಕಿದಾದರೆ ಲೇಟ್ ಆಗುತ್ತೆ. ಆ ಥರ ಅದಕ್ಕೆ ಒಮ್ಮೆ ಮಾಡ್ಕೊಂಡು ಇಟ್ಕೊಂಡು ಈ ಥರ ಉರುಳಿ ಮಾಡಿಟ್ರೆ ಈಸಿ ಆಗುತ್ತೆ ಅಂಥೇಳಿ ಅಷ್ಟೇ. ಇವಾಗ ಇಷ್ಟು ಮಾಡಿದ್ದೀನಲ್ಲ, ಈ ಕಡೆ ನೀರು ಕುದಿಯೋಕೆ ಇಟ್ಟಿದ್ದೆಲ್ಲ ಸಾಣೆಯಲ್ಲಿ ಹಾಕ್ಕೊಳ್ಳೋಣ. ಇವು ಹಾಕಿ ಮುಚ್ಚಿದರೆ ಮತ್ತೆ ನಾವು ನೆಕ್ಸ್ಟ್ ಮಾಡೋಟ್ರೊಳಗಡೆ ಅದು ಕುದ್ದಿರುತ್ತೆ. ಮತ್ತು ಅದ್ರ ಮೇಲೆ ಹಾಕಿಬಿಟ್ರೆ ಮತ್ತು ಕುದೀತವೆ. ಇವಾಗ ನಾನು ಅವಾಗ ಒಂದೇ ಮಾಡಿದ್ದೆಲ್ಲ, ಇವಾಗ 2-3 ಮಾಡ್ಕೊಳ್ತೀನಿ ಈ ಥರ. ಯಾಕಂದರೆ ಒಬ್ಬರಿಗೆ ಲೇಟ್ ಆಗುತ್ತೆ ಅಂಥೇಳಿ ನಮ್ಮ ಮನ್ಯಾಗ ಹುಡುಗಿ ಕರ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿಕೊಂಡು ಮನೇಲಿ ಯಾರಾದರೂ ಸಹಾಯ ಮಾಡೋರಿದ್ದರೆ ಅವ್ರ ಸಹಾಯದಿಂದ ಮಾಡ್ಬೋದು. ಏನು 5 ನಿಮಿಷದಲ್ಲೇ ಆಗಿಬಿಡುತ್ತೆ. ಈ ಥರ ಸಿಂಪಲ್ ವಿಡಿಯೋಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ನಾನು ಕೇಳ್ಕೊತಾ ಇರೋದು. ಯಾಕಂದರೆ ಹಳ್ಳಿ ಕಡೆಯಿಂದ ತುಂಬ ಕಷ್ಟ ಬಿದ್ದು ಮಾಡ್ತಾಯಿದ್ದೀವಿ. ಈ ಕಡೆ ಏನೂ ಸಿಗೋದಿಲ್ಲ, ಏನು ಮಾಡೋದಿಲ್ಲ ಅಂದರೂ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ ನಿಮ್ಮದೊಂದು ಸಬ್ಸ್ಕ್ರೈಬ್ದಿಂದ. ಈ ಥರ ಈಗ ಅವ್ರು ತೊಗೊಂಡಾರಲ್ಲ, ನಾನು ಇದು ಹುರುಳಿ ಮಾಡ್ತಾಯಿದ್ದೀನಿ. ಅದು ರೌಂಡ್ ಮಾಡೋದು ಅಷ್ಟೇ, ಏನಿಲ್ಲ. ರೌಂಡ್ ಮಾಡಿ ಇಷ್ಟು ರೌಂಡ್ ಮಾಡಿ ಆ ಬಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬಟ್ಲಲ್ಲಿ ಹಾಕ್ಕೊಂಡ್ರೆ ಮತ್ತೆ ಅಲ್ಲಿ ಇದು ಹಾಕೋಕ್ಕೆ ತುಂಬ ಈಸಿ ಆಗುತ್ತಂತ ಅಷ್ಟೇ. ಇವಾಗ ಇಷ್ಟು ಹಾಕ್ಕೊಳ್ಳೋಣ, ಇದೇ ರೀತಿ ಮಾಡ್ಕೊಳ್ಳೋಣ. ಇಷ್ಟು ಮಾಡ್ಕೋಬೇಕು. ಅದಕ್ಕೆ ಇಬ್ಬರು ಮಾಡ್ತಾಯಿದ್ದೀವಿ. ಇವಾಗ ಅದು ಆಗಿದೆ. ಇನ್ನೂ ಸ್ವಲ್ಪ ಹಿಟ್ಟು ಉಳಿದಿತ್ತಲ್ಲ, ಅದು ಆ ರೀತಿ ಮಾಡಿದ್ದೀನಿ. ಇವಾಗ ಇವು ಕುದ್ದಿದೆ, ಆಗಳೇ ಹಾಕಿವು. ಮತ್ತು ಇವಿಷ್ಟು ಅದೇ ಸಾಣಿಯಲ್ಲಿ ಹಾಕಿಬಿಡೋಣ. ಮತ್ತು ಹಬೆಯಲ್ಲಿ ಕುದಿತು. ಇದೇನು ಕುದಿಸೋಕೆ 5ರಿಂದ 6 ನಿಮಿಷ ಕುದಿಸಿದ್ರೆ ಕುದ್ಬಿಡುತ್ತೆ. ಒಂದು 5 ನಿಮಿಷ 6 ನಿಮಿಷ ಕುದ್ದಿಬಿಡುತ್ತೆ. ಇವಾಗ ಕುದ್ದಿದೆ.
ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ, ಯಾವ ರೀತಿ ಬಂದಿದೆ ಅಂತ. ಈಗ ತಗೊಳ್ಬಿಡೋಣ, ಈ ಹಂಚಲ್ಲಿ ನೀರನ್ನ ತೊಗೊಂಡ್ಬಿಡಕ್ಕೆ ಹಂಚು ಎತ್ತಿಡ್ತಾಯಿದ್ದೀನಿ. ಇವಾಗ ಒಂದು ಕುಡಿ ಹಂಚು ಇಟ್ಬಿಟ್ಟು ಒಂದು ಕಡೆ ಇಟ್ಟು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಬೇಯಿಸೋಣ. ಈಗ ಸ್ವಲ್ಪ ಉಪ್ಪು ಹಾಕ್ತೇವೆ. ಉಪ್ಪು ಹಾಕೋದ್ರಿಂದ ಜಲ್ದಿ ಬೇಯುತ್ತೆ, ಯಾವುದೇ ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ. ಅದು ಸ್ವಲ್ಪ ಅರಿಶಿಣ ಪುಡಿ, ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಕಂದು ಬಣ್ಣ ಬಂದಿತ್ತು ಕೂಡಲೇ ಒಂದು ಸ್ವಲ್ಪ ಕರಿಬೇವು, ಸ್ವಲ್ಪ ಹುಣಸೆಹಣ್ಣಿನ ರಸ, ಯಾಕಂದರೆ ಹುಳಿ ಟೇಸ್ಟ್ ಕೊಡಲಿ ಅಂಥೇಳಿ ಹುಣಸೆಹಣ್ಣಿನ ರಸ ಹಾಕಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ. ಒಂದು ಸ್ವಲ್ಪ ಮೈದಾ ಹಿಟ್ಟು, 1-2 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ನೀರಲ್ಲಿ ಗಂಟಿಲ್ದೇ ಇರೋ ಥರ ಕಲಿಸಿಬಿಟ್ಟು ಇದಕ್ಕೆ ಹಾಕಿದರೆ ಅದು ಒಂದು ಕ್ರೀಮಿ ಥರ ಆಗುತ್ತೆ, ಅದು ಸ್ಟ್ರೆಚರ್ ಬರುತ್ತೆ. ಯಾಕಂದರೆ ಇವು ಏನು ಮಾಡಿ ಇಟ್ಕೊಂಡಿದ್ದೀವಲ್ಲ ಇವು ಒಳಗೆ ಹಾಕಿದರೆ ಕೊಡುತ್ತೆ, ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಚೆನ್ನಾಗಿ ಇರುತ್ತೆ.